ಆರಾಮದಿರಿ? ನಮಸ್ಕಾರ ರೀ. ನೀವು ಹೇಳಿದ್ರಲ್ರಿ ನಮ್ಮ ದೇವದಾಸಿ ಸಮುದಾಯದವ್ರನ್ನೆಲ್ಲ ಕೂರ್ಸ್ರಿ ಅಂತ ಎಲ್ಲರೂ ಬಂದಾರ ನೋಡ್ರಿ. ಹೇಳ್ರವ್ವ, ಏನ್ ವಿಷಯ? ಅಲ್ರವ್ವ, ನೀವಿನ್ನೂ ಎಷ್ಟು ದಿನ ಅಂತ ಹಿಂಗ ಇರ್ತೀರಿ? ನಿಮ್ಮ ಮಕ್ಕಳು ಮುಂದೆ ಬರೋದು ಬ್ಯಾಡೇನ? ಸಮಾಜದಾಗ ಓದೋದ್ರಾಗ ಆರ್ಥಿಕವಾಗಿ ಎಲ್ಲ ಮುಂದೆ ಬರೋದು ಬ್ಯಾಡೇನ? ನಿಮ್ಮ ಮಕ್ಕಳು ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗೋದು ಬ್ಯಾಡೇನ? ನಿಮ್ಗೊಂದು ಗೌರವದ ಜೀವನ ಬ್ಯಾಡೇನ? ಬೇಕವ್ವ, ಆದ್ರೆ ಏನು ಮಾಡೋದು, ನಮ್ಮ ಜೀವನನ ಹಿಂಗಾಗೈತಿ. ಇನ್ನೆಷ್ಟು ದಿನ ಅಂತ ಹಿಂಗ ಕೈ ಕಟ್ಕೊಂಡು ಇರ್ತೀರಿ? ನಿಮ್ದು ನಿಮ್ಮ ಮಕ್ಕಳದ ಜೀವನ ಚಂದಾಗಿರೋದು ಬ್ಯಾಡೇನ? ಅದಕ್ಕೆ ನಿಮ್ಗೆ ಇನ್ನೂ ಒಂದು ಅವಕಾಶ ಐತಿ. ಅದೇಂಗ್ರಿ? ಸರ್ಕಾರ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಸ್ತೈತಿ. ಅದ್ರಾಗ ನೀವೆಲ್ಲರೂ ಪಾಲ್ಗೊಳ್ಬೇಕು. ನಿಮ್ ಸರಿಯಾದ ಮಾಹಿತಿನ ನೀಡ್ಬೇಕು. ಅವಾಗ ಒಂದ್ಸಲ ಮಾಡಿದ್ರಿ, ಆದ್ರ ಆ ವಿಷಯ ನಮ್ಗೆ ಗೊತ್ತಾಗಿಲ್ಲ ನೋಡ್ರಿ. ಅದಕ್ಕ ಈ ಸಲ ಸಮೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಯಾರ ಹೆಸರು ಬಿಟ್ಟೋಗ್ಬಾರ್ದು ಅಂತ ಮರು ಸಮೀಕ್ಷೆ ನಡೆಸ್ತಾ ಇರೋದು. ಹೌದೇನ್ರಿ? ಮನೆ ಮನೆಗೆ ಬಂದು ಸಮೀಕ್ಷೆ ಮಾಡ್ತಾರನ್ರಿ? ಇಲ್ಲ, ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಐತ ನೋಡ್ರಿ, ಅಲ್ಲಿ ಹೋಗಿ ನಿಮ್ಮ ಹೆಸರನ್ನೆಲ್ಲ ಕೊಡ್ಬೇಕ್ರಿ. ಆಯ್ತವ, ನಾವ್ ತಪ್ಪದೆ ಎಲ್ಲಾ ದಾಖಲಾತಿ ತಗೊಂಡೋಗಿ ಆಫೀಸಿಗೆ ಕೊಟ್ಟು ಬರ್ತೀವಿ. ಭಾಳ ಒಳ್ಳೆ ವಿಚಾರ ತಿಳಿಸಿದ್ರಿ. ನಮಸ್ಕಾರ ರೀ ನಿಮ್ಗೆ. ಆಯ್ತು, ಬರ್ತೀನಿ. ಆಯ್ತು. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರ ಸರ್ವೆಯನ್ನು ಮಾಡ್ತಾ ಇದೆ. ಬನ್ನಿ, ಈ ಸರ್ವೆಯಲ್ಲಿ ಭಾಗವಹಿಸಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಿಖರವಾದ ಮಾಹಿತಿಯನ್ನು ನಮಗೆ ಕೊಡಿ. ಈ ಮಾಹಿತಿಯನ್ನು ಅತ್ಯಂತ ಗೌಪ್ಯವಾಗಿ ನಾವು ಇಡ್ತೀವಿ. 2007-8 ನಂತರ 2025ರಲ್ಲಿ ಈ ಒಂದು ಸರ್ವೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಇಷ್ಟೇ, ನಿಮ್ಮನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಯೋಜನೆಯನ್ನು ಮತ್ತು ನಮ್ಮ ಜೊತೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಮಹತ್ತರವಾದಂಥ ಉದ್ದೇಶದೊಂದಿಗೆ ಈ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಬನ್ನಿ, ಭಾಗವಹಿಸಿ ಈ ಸರ್ವೆಯನ್ನು ಯಶಸ್ವಿಗೊಳಿಸಿ. ನಮಸ್ಕಾರ. ದಯವಿಟ್ಟು ಮಾಜಿ ದೇವದಾಸಿ ಮಹಿಳೆಯರು ಮತ್ತು ಅವರ ಮಕ್ಕಳು ಈ ಮರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ. ನಿಮ್ಮ ನಿಖರ ಮಾಹಿತಿ ನೀಡಿ.